ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೈಲಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಗಳಿದ್ದಾವೆ, ನೋಡೋಣ ಬನ್ನಿ. ಬಾಂಗ್ಲಾದಲ್ಲಿ ಹಿಂದೂ ವ್ಯಕ್ತಿ ಹತ್ಯೆ, 10 ಜನರ ಬಂಧನ. ಒಂದು ವಾರದ ಹಿಂದೆ ಶರೀಫ್ ಉಸ್ಮಾನ್ ಹದಿ ಯಾರು ಇನ್ಕಿಲಾಬ್ ಮಂಚ್ ಅನ್ನುವಂಥ ಒಂದು ರಾಜಕೀಯ ಪಕ್ಷ ಏನಿದೆ, ಇದರ ನಾಯಕ ಹಾಗೂ ಭಾರತ ವಿರೋಧಿ ನಾಯಕ ಕೂಡ ಇವನಾಗಿದ್ದ. ಇವರ ಹತ್ಯೆ ನಡೆದಿತ್ತು. ಇವರಿಗೆ ಗುಂಡೇಟು ಹೊಡೆದಿದ್ದ ಒಬ್ಬ, ಇದರಿಂದಾಗಿ ಇವರು ತೀರ್ಕೊಂಡು ಸತ್ತೋಗಿದ್ರು. ಇವರನ್ನ ಬದುಕಿಸಕ್ಕೋಸ್ಕರ ಸಿಂಗಾಪುರ ತನಕ ಕೂಡ ಕರ್ಕೊಂಡೋಗಿದ್ರು, ಬಟ್ ಅವರು ಬದುಕಿಲ್ಲ. ಅವರು ಈ ದಾಳಿಯಿಂದ ತೀರ್ಕೊಂಡಿದ್ದಾರೆ. ಇದಕ್ಕೆ ವಿರೋಧವಾಗಿ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಗಲಭೆ ದಂಗೆಯನ್ನು ನಡೆಸಿದ್ರು. ಬೇರೆ ಬೇರೆ ಕಟ್ಟಡಗಳು, ವಾಹನಗಳು, ಆಮೇಲೆ ನ್ಯೂಸ್ ಚಾನೆಲ್ಗಳ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದ್ರು. ಅದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ನೀನು ಇಸ್ಲಾಂ ಧರ್ಮವನ್ನು ನಿಂದನೆ ಮಾಡಿದಿ ಅಂತ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ದೀಪು ಚಂದ್ರ ದಾಸ್ ಅವರನ್ನು ಜೀವ ಸಹಿತ ದಹನ, ಅವರಿಗೆ ಬೆಂಕಿ ಇಟ್ಟಿದ್ರು. ಇದರಿಂದಾಗಿ ಬಾಂಗ್ಲಾದೇಶದ ಹಿಂದೂ, ಬೌದ್ಧ ಮತ್ತು ಕ್ರಿಶ್ಚಿಯನ್ ಏಕತಾ ಮಂಡಳಿ ಆದಷ್ಟು ಬೇಗ ಯಾರಿದನ್ನು ಮಾಡಿದ್ದಾರೆ ಅವರನ್ನು ಹಿಡಿಲೇಬೇಕಂತ ಒತ್ತಾಯ ಕೂಡ ಮಾಡಿದ್ರು. ಇದರ ಫಲವಾಗಿ 10 ಜನನ ಈ ಹಿಂದೂ ವ್ಯಕ್ತಿನ ಯಾರು ಹತ್ಯೆ ಮಾಡಿದಾರೋ ಅದಕ್ಕೆ ಸಂಬಂಧಿತ 10 ಜನನ ಬಾಂಗ್ಲಾದೇಶದ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ. ಈ ವಿಷಯವನ್ನ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರರಾಗಿರುವಂತಹ ಮೊಹಮ್ಮದ್ ಯೂನುಸ್ ಅವರು ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ, ಸೋರೋಸ್ ಆಪ್ತರ ಭೇಟಿಯಾದ ರಾಹುಲ್ ಅವರು ಸೋರೋಸ್ ಏನಿದ್ದಾರೆ, ಜಾರ್ಜ್ ಸೋರೋಸ್ ಅವರ ಆಪ್ತರಾಗಿರುವಂತಹ ಕಲೇನಿಯಾ ವೋಲ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಏನು ಆರೋಪವನ್ನು ಮಾಡ್ತಿದ್ದಾರೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಯಾವತ್ತೂ ಕೂಡ ಭಾರತ ವಿರೋಧಿ ಯಾರಿರ್ತಾರೆ ಅವರನ್ನ ಯಾವತ್ತೂ ಭೇಟಿಯಾಗಕ್ಕೆ ಹೋಗ್ತಾರೆ. ಫಾರಿನ್ ಟ್ರಿಪ್ಗಳಿಗೆ ಹೋದಾಗ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲಿ ಹೇಳಿದ್ದಾರೆ, ಜಾರ್ಜ್ ಸೋರಸ್ ಮತ್ತು ರಾಹುಲ್ ಗಾಂಧಿ 2 ದೇಹಗಳು ಒಂದೇ ಆತ್ಮ ಅಂತ ಕೂಡ ಬಿಜೆಪಿಯವರು ಆರೋಪವನ್ನ ಮಾಡಿದ್ದಾರೆ. ಜಾರ್ಜ್ ಸೋರಸ್ ಯಾರಂತ ಹೇಳಿದ್ರೆ, ಇವನು ಹಂಗೇರಿಯಾ ಮೂಲದ ಅಮೇರಿಕನ್ ಫಿನಾನ್ಷಿಯರು. ಇವನ ಮೇಲೆ ಬಿಜೆಪಿಯವರಿಗೆ ಯಾಕಿಷ್ಟು ದ್ವೇಷ, ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಅಂದ್ರೆ, ಇವನು ಜಾರ್ಜ್ ಸೋರಸ್ ಯಾವತ್ತೂ ಇಂಡಿಯಾದಲ್ಲಿ ಗವರ್ಮೆಂಟ್ ಸ್ಟೇಬಲ್ ಆಗಿರಬಾರ್ದು, ಆಮೇಲೆ ದಂಗೆಗಳು ಗಲಭೆಗಳು ಆಗ್ತಾ ಇರಬೇಕು. ಹಾಗೆ ಭಾರತದ ವಿರೋಧ ಪಾರ್ಟಿ ಏನಿದೆ, ಬಿಜೆಪಿ ಪಾರ್ಟಿಯನ್ನ ಯಾವೆಲ್ಲ ಪಕ್ಷಗಳು, ಸಂಘಟನೆಗಳು ವಿರೋಧ ಮಾಡ್ತವೆ, ಇವುಗಳಿಗೆಲ್ಲ ಫಂಡಿಂಗ್ ಮಾಡಿ ಭಾರತದಲ್ಲಿ ಬೇರೆ ಬೇರೆ ಗಲಭೆಗಳು, ದಂಗೆಗಳು, ಇನ್ಸ್ಟೆಬಿಲಿಟಿ ತರುವಂಗೆ ಇವರು ಫಂಡಿಂಗ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಸೋರೋಸ್ ಅವರ ಆಪ್ತರಾಗಿರುವಂತಹ ವೋಲ್ ಅವರನ್ನು ಭೇಟಿ ಮಾಡಿದ್ದು, ಇವಾಗ ಬಿಜೆಪಿಯವರು ಮತ್ತೆ ನೀವು ದೇಶದ್ರೋಹಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರ ಮೇಲೆ ಅಪವಾದವನ್ನ ಮಾಡಿದೆ. ಹಾಗೆ ಐಸಿಸ್ ನೆಲೆಗಳ ಮೇಲೆ ಅಮೆರಿಕ ದಾಳಿ. ಸಿರಿಯಾದಲ್ಲಿ 2 ಅಮೆರಿಕನ್ ಸೈನಿಕರು ಮತ್ತು ಒಬ್ಬ ಅಮೆರಿಕನ್ ಸಿಟಿಜನ್ ಅನ್ನ ಐಸಿಸ್ ಉಗ್ರರು ಹತ್ಯೆ ಮಾಡಿದ್ರು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದಕ್ಕೆ ಪ್ರತಿಕಾರವನ್ನು ತೀರಿಸುವುದರಲ್ಲಿ ಐಸಿಸ್ ನೆಲೆಗಳ ಮೇಲೆ ಅಮೆರಿಕದವರು ದಾಳಿಯನ್ನ ಮಾಡಿದ್ದಾರೆ. ಸುಮಾರು 70 ಸ್ಥಳಗಳಲ್ಲಿ ಇವ್ರದ್ದು ಶಸ್ತ್ರಾಸ್ತ್ರಗಳನ್ನು ಇಡುವಂತಹ ಗೋದಾಮುಗಳಿದ್ದಾವೆ. ಅದರ ಮೇಲೆ ಟೋಟಲಿ 70 ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್, ಅಮೆರಿಕದ ಪ್ರಜೆಗಳನ್ನು ರಕ್ಷಿಸಲು ಅಮೆರಿಕ ಯಾವತ್ತೂ ಹಿಂಜರಿಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇಮ್ರಾನ್ ಖಾನ್ ಮತ್ತು ಪತ್ನಿ ಬುಷ್ರಾಗೆ ತಲಾ 17 ವರ್ಷ ಜೈಲು ಶಿಕ್ಷೆ. ಆಲ್ರೆಡಿ ಇಮ್ರಾನ್ ಖಾನ್ ಅವರು ತೋಷ್ಖಾನಾ ಅನ್ನೋ ಕೇಸಲ್ಲಿ ಆಲ್ರೆಡಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ತೋಷ್ಖಾನಾ ಕೇಸ್ 2. ತೋಷ್ಖಾನಾ ಕೇಸ್ ಬೇಸಿಕಲಿ ಏನಂದ್ರೆ, ಯಾರು ಈ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಮುಂತಾದವರಿಗೆಲ್ಲ ಆಗಿರ್ತಾರೆ, ಅವರಿಗೆ ಬೇರೆ ದೇಶಗಳ ಪ್ರವಾಸಕ್ಕೆ ಹೋಗುವಾಗ ಅಲ್ಲಿ ಅವರು ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡ್ತಾರೆ. ಜ್ಯುವೆಲ್ಲರಿ ಆಗಿರ್ಬೋದು ಅಥವಾ ಕಾಸ್ಟ್ಲಿ ವಾಚಸ್ಗಳಾಗಿರ್ಬೋದು, ಅಂಥದ್ದನ್ನೆಲ್ಲ ಕೊಡ್ತಾರೆ. ಅದು ಬೇಸಿಕಲಿ
ತೋಷ್ಖಾನ ಅನ್ನೋ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇರುತ್ತೆ. ಇಲ್ಲಿ ಇವರ ಮೇಲೆ ಆರೋಪ ಏನಂದ್ರೆ ಇವರು ತೋಷ್ಖಾನದಲ್ಲಿದ್ದಿರೋ ಬೆಲೆ ಬಾಳುವ ಈ ತರದ ವಸ್ತುಗಳನ್ನ ಪರ್ಮಿಷನ್ ಇಲ್ಲದೆ ಮಾರ್ಬಿಟ್ಟಿದ್ದಾರೆ ಅಂತ ಇವರ ಮೇಲೆ ಆರೋಪ ಇದೆ. ಸೊ ಈ ಆರೋಪವನ್ನ ವಿಶೇಷ ಹೈಕೋರ್ಟ್ ಏನೋ ಕನ್ಸಿಡರ್ ಮಾಡಿ ಇವರಿಗೆ 17 ವರ್ಷ, ಇಬ್ಬರಿಗೂ ತಲಾ 17 ವರ್ಷಗಳ ಜೈಲು ಶಿಕ್ಷೆಯನ್ನ ನೀಡಿದೆ. ಹಂಗೆ ಪಾಕ್ಗೆ ಹೊಸ ಸಾಲಕ್ಕೆ ವಿಶ್ವ ಬ್ಯಾಂಕ್ ಅಸ್ತು. ಆಲ್ರೆಡಿ ಎಕನಾಮಿಕ್ ಕ್ರೈಸಿಸ್ ಅನ್ನು ಎದುರಿಸ್ತಿರುವಂತಹ ಪಾಕಿಸ್ತಾನಕ್ಕೆ ಮತ್ತೆ ವಿಶ್ವ ಬ್ಯಾಂಕ್ ಹೊಸ ಸಾಲವನ್ನು ಕೂಡ ನೀಡಿದೆ. ಆರ್ಥಿಕತೆಯ ಸ್ಥಿರತೆಗೆ ನೆರವಾಗಲು ಹಾಗೂ ಸಾರ್ವಜನಿಕ ಸೇವಾ ವ್ಯವಸ್ಥೆಯನ್ನು ಸುಧಾರಿಸಲು ದೀರ್ಘಕಾಲೀನ ಕಾರ್ಯಕ್ರಮದ ಗುರಿಯಾಗಿ $700 ದಶಲಕ್ಷ $62,000 ಕೋಟಿ ಹೊಸ ಸಾಲವನ್ನು ನೀಡಿದೆ. ಹೆಂಗಿದೆನ್ನ ಪಾಕಿಸ್ತಾನದವ್ರು ರಿಟರ್ನ್ ಮಾಡ್ತಾರೋ ದೇವರಿಗೆ ಗೊತ್ತು. ಆಲ್ರೆಡಿ ಸಾಲ ತಗೊಂಡು ಸಾಲದಲ್ಲೇ ಮುಳುಗೋಗಿದೆ, ಮತ್ತೆ ಸಾಲ ತಗೊಳ್ತಿದ್ದಾರೆ. ಹೆಂಗೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಕೂಡ ಇವರಿಗೆ ಮತ್ತೆ ಸಾಲ ಕೊಡ್ತಿದ್ಯೋ ಗೊತ್ತಿಲ್ಲ. ಮುಂದೆ ನೋಡೋದಾದ್ರೆ ಅಕ್ರಮ ವಲಸಿಗರಿಗೆ ದ್ರೋಹಿಗಳ ರಕ್ಷಣೆ. ಸೊ ಮುಂದೆ ಕೋಲ್ಕತ್ತಾ ಚುನಾವಣೆ, ವೆಸ್ಟ್ ಬೆಂಗಾಲಲ್ಲಿ ವಿಧಾನಸಭೆ ಚುನಾವಣೆ ಕೂಡ ನಡೀಲಿಕ್ಕಿದೆ. ಹಂಗೆ ಇದರ ಹಿಂದೆನೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಸೊ ಅಭಿವೃದ್ಧಿ ಕಾಂಗ್ರೆಸ್ ಆದ್ಯತೆ ಅಲ್ಲ ಅಂತ ಕೂಡ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಸೊ ಟಿಎಂಸಿ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾವು ಏನನ್ನು ಸುಳ್ಕೊಳ್ಳಲಿದ್ದಾರೆ, ಬಾಂಗ್ಲಾದೇಶದಿಂದ ಬಂದ ಸುಳ್ಕೊಳ್ಳೋದು, ಇವರಿಗೆ ಯಾವತ್ತೂ ರಕ್ಷಣೆಯನ್ನು ನೀಡೋದಿಲ್ಲ ಅಂತ ಕೂಡ ಟಿಎಂಸಿ ಅವರು ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ಹಂಗೆ ಟಿಎಂಸಿ ಅವರು ಏನ್ ಹೇಳಿದ್ದಾರೆ ಅಂತ, ಮತದಾರರ ಪಟ್ಟಿ ಪರಿಷ್ಕರಣೆ ಮೂಲಕ ಯಾರು ಜೆನ್ವಿನ್ ವೋಟರ್ಸ್ ಇದ್ದಾರೆ ಅವರನ್ನು ಕೂಡ ಬಿಜೆಪಿ ಅವರು ಚುನಾವಣಾ ಆಯೋಗದ ಜೊತೆ ಕೂಡಿ ಅವರನ್ನು ಕೂಡ ತೆಗಿತಿದ್ದಾರೆ ಲಿಸ್ಟಿಂದ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ನಿಜ ಗೊತ್ತಿಲ್ಲ. ಹಂಗೆ ಇದರ ಮಧ್ಯೆ ವೆಸ್ಟ್ ಬೆಂಗಾಲಲ್ಲಿ ನಾದಿಯಾ ಡಿಸ್ಟ್ರಿಕ್ಟ್ ಅಲ್ಲಿ ಬಾರಾಜಗುಲಿ ಕೃಷ್ಣನಗರ ನಡುವಿನ 66.7 ಕಿಲೋಮೀಟರ್ ಉದ್ದದ ಚತುಷ್ಪಥ ಹೆದ್ದಾರಿ 4 ಲೇನ್ ರೋಡ್ ಏನಿದೆ ಅದನ್ನು ಕೂಡ ಮೋದಿ ಅವರು ಉದ್ಘಾಟಿಸಿದ್ದಾರೆ. ಹಾಗೆ ನಾರ್ತ್ 24 ಪರಗಣ ಜಿಲ್ಲೆಯ ಬಾಗಾಜಗುಲಿ ನಡುವಿನ 17.6 ಕಿಲೋಮೀಟರ್ ಉದ್ದದ ಚತುಷ್ಪಥ ರೋಡನ್ನು ಕೂಡ ಇವರು ಉದ್ಘಾಟನೆ ಮಾಡಿದ್ದಾರೆ. ಹಂಗೆ ಅಸ್ಸಾಂನಲ್ಲಿ ಹಳಿ ತಪ್ಪಿದ ಸೈರಂಗ್ ನವದೆಹಲಿ ಎಕ್ಸ್ಪ್ರೆಸ್ ಬೋಗಿಗಳು ಪ್ರಯಾಣಿಕರು ಸುರಕ್ಷಿತ, 8 ಆನೆಗಳು ಇದರಿಂದಾಗಿ ಸಾವನ್ನಪ್ಪಿದ್ದಾವೆ. ಸೊ ಅಸ್ಸಾಂನ ಹೋಜಾಯಿ ಡಿಸ್ಟ್ರಿಕ್ಟ್ ಅಲ್ಲಿ ಈ ಘಟನೆ ನಡೆದಿದೆ. ಶನಿವಾರ ಬೆಳಿಗ್ಗೆ 2:17ಕ್ಕೆ ನಡೆದಿದೆ. ಸೊ ಟೋಟಲಿ 8 ಆನೆಗಳು ಮೃತಪಟ್ಟಿವೆ. ದೇವರ ದಯದಿಂದ ಪ್ರಯಾಣಿಕರಿಗೆ ಏನೂ ಆಗಿಲ್ಲ. ಸೊ ದಟ್ಟ ಮಂಜು, ಎಲ್ಲಾ ಕಡೆ ಚಳಿಯ ವಾತಾವರಣ ಇರೋದ್ರಿಂದ ದಟ್ಟ ಮಂಜಿದೆ. ಇದರಿಂದಾಗಿ ಆನೆಗಳು ಹಳಿ ದಾಟ್ತಿರೋದು ರೈಲು ಚಾಲಕನಿಗೆ ಗೊತ್ತಾಗಿಲ್ಲ. ಇದರಿಂದಾಗಿ ಘಟನೆ ಸಂಭವಿಸಿದೆ. ಅರಣ್ಯ ಭೂಮಿ ಮರುವಶಕ್ಕೆ ಕಾರ್ಯಪಡೆ. ಸೊ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರೈವೇಟ್ ಕಂಪನೀಸ್ಗಳಿಗೆ ಗೌರ್ಮೆಂಟ್ ಇಂದ ಲ್ಯಾಂಡ್ ಅನ್ನ ಕೊಟ್ಟಿದ್ರು, ರಬ್ಬರು, ಟೀ, ಕಾಫಿ ಎಸ್ಟೇಟ್ ಇದನ್ನೆಲ್ಲ ಮಾಡಕ್ಕೆ. ಟೋಟಲಿ 3,519.52 ಹೆಕ್ಟೇರ್ ಭೂಮಿನ ಕೊಟ್ಟಿದ್ದು. ಇದನ್ನ ವಾಪಸ್ ಪಡೆಯೋಕೆ ಕಾರ್ಯಪಡೆಯನ್ನ ನಮ್ಮ ಅರಣ್ಯ ಇಲಾಖೆ ಏನಿದೆ ಅದು ಮಾಡಿದೆ. ಸೊ ಅದರೊಟ್ಟಿಗೆ ಖಾಸಗಿ ಕಂಪನಿಗಳ ಗುತ್ತಿಗೆ ಬಾಕಿ ಇದೆ ಅದನ್ನು ಕೂಡ ಕಲೆಕ್ಷನ್ ಮಾಡಕ್ಕೆ, ವಸೂಲಿ ಮಾಡಕ್ಕೆ ಈ ಕಾರ್ಯಪಡೆಯನ್ನ ಈಶ್ವರ ಖಂಡ್ರೆ ಅವರು ನೇಮಕವನ್ನ ಮಾಡಿದ್ದಾರೆ. ಹಂಗೆ 569 ಬಾರ್ಗಳ ಲೈಸೆನ್ಸ್ ಹರಾಜು. ಸೊ ಮಹಿಳೆಯರ ವಿರೋಧದ ನಡುವೆ ಕೂಡ 569 ಬಾರ್ಗಳ ಲೈಸೆನ್ಸ್ ಅನ್ನ ಹರಾಜು ನಡೀಲಿಕ್ಕಿದೆ. ಸೊ ಬಿಡ್ ನಲ್ಲಿ ಭಾಗಿಯಾಗುವವರು ಎಷ್ಟು ಬೇಕಾದ್ರೂ ಲೈಸೆನ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಯಾರು ಈ ಬಿಡ್ ಅನ್ನ ವಿನ್ ಆಗ್ತಾರೋ ಅವರು ಬಿಡ್ ಮೌಲ್ಯದ 50% ಅನ್ನ ಚಾರ್ಜಸ್ ಆಗಿ ಕೊಡಬೇಕು. ಆಮೇಲೆ ಅಂಗೀಕಾರ ಪತ್ರ LOA ಅನ್ನ ಕೊಡ್ತಾರೆ. ಸೊ ಇದರಲ್ಲಿ ರಿಸರ್ವೇಶನ್ ಇದೆ. ಸೊ ಪರಿಶಿಷ್ಟ ಜಾತಿ A ಅವರಿಗೆ 6%, ಪರಿಶಿಷ್ಟ ಜಾತಿ B 6%, ಪರಿಶಿಷ್ಟ ಜಾತಿ C 5%, ಪರಿಶಿಷ್ಟ ಜಾತಿ
ಪರಿಶಿಷ್ಟ ಪಂಗಡ ಅವರಿಗೆ 7% ರಿಸರ್ವೇಶನ್ ಕೂಡ ಇದೆ. ಹಾಗೆ ಈ 7 ಜಿಲ್ಲೆ, ನಮ್ಮ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಶೀತಗಾಳಿ ಅಲರ್ಟ್, ಕೋಲ್ಡ್ ವೇವ್ ಅಲರ್ಟ್ ಅನ್ನು ಕೂಡ ಏನು ನಮ್ಮ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಸಾಮಾನ್ಯಕ್ಕಿಂತ ಜಾಸ್ತಿ ಈ ಸಲ ಚಳಿ ಇರೋದ್ರಿಂದಾಗಿ ಈ ಕೋಲ್ಡ್ ವೇವ್ ಅಲರ್ಟ್ ಅನ್ನು ಕೂಡ ಕೊಟ್ಟಿದೆ. ಸೊ 14 ಜಿಲ್ಲೆಗಳಲ್ಲಿ 10 ಡಿಗ್ರಿಗಿಂತಲೂ ಕಡಿಮೆ ಇದೆ ತಾಪಮಾನ. ಸೊ ಯಾರ್ಯಾರಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ ಅಂದರೆ ಕೊಪ್ಪಳ, ಧಾರವಾಡ, ಹಾವೇರಿ, ಹಂಗೇನೆ ವಿಜಯನಗರ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ರೂರಲ್ ಇವರಿಗೆ ಡಿಸೆಂಬರ್ 22ವರೆಗೆ ಶೀತಗಾಳಿ ಬೀಸೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಚಳಿಯಿಂದಾಗಿ ಬಹಳಷ್ಟು ಹಿರಿಯರು ಮಕ್ಕಳು ಕೂಡ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಬಳಲ್ತಿದ್ದಾರೆ. ಎಲ್ಲಿಗೂ ಹೇಳೋದು ಇಷ್ಟೇ, ಹೊರಗಡೆ ಹೋಗುವಾಗ ಗಾಡಿಯನ್ನು ಬಿಡ್ತಾ, ಯಾಕಂದ್ರೆ ಹೆವಿ ಮಂಜಿರುತ್ತೆ, ಮುಂದಿರೋ ಗಾಡಿಗಳು ಗೊತ್ತಾಗಲ್ಲ. ಸೊ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಹಂಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಭ್ಯ ಉಡುಪು ಕಡ್ಡಾಯ. ಮತ್ತೊಮ್ಮೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಮತ್ತೊಮ್ಮೆ ಸರ್ಕ್ಯುಲರ್ ಅನ್ನ ಕೊಟ್ಟಿದೆ. ಏನೋ ಸಭ್ಯ ಉಡುಪನ್ನ ತೊಡಬೇಕು. ಹಂಗೆ ಬೇರೆ ಬೇರೆ ನಿಯಮಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳು 10 ಗಂಟೆ 10 ನಿಮಿಷದೊಳಗೆ ಏನು ಆಫೀಸಲ್ಲಿ ಇರಬೇಕು. ಆಮೇಲೆ ಆಫೀಸ್ ಸಮಯ ಮುಗಿಯೋ ತನಕ ಕೂಡ ಆಫೀಸಲ್ಲಿ ಇರಬೇಕು. ಅಧಿಕೃತ ಕಾರ್ಯಕ್ಕೆ ಬೇಕಾದ್ರೆ ಹೊರಗೋಗ್ತಾರೆ ಅಂದ್ರೆ ಅವರಿಗೆ ಎಲ್ಲ ಅದರ ಡೀಟೇಲ್ಸ್ ಅನ್ನು ಕೊಡಬೇಕು. ಏನು ಸುಪೀರಿಯರ್ ಆಫೀಸರ್ಗೆ ಏನಿದ್ದಾರೆ ಅವರ ಪರ್ಮಿಷನ್ ಕೂಡ ತಗೋಬೇಕು. ಹಂಗೆ ಬೇರೆ ಬೇರೆ ನಿಯಮಗಳನ್ನು ಕೂಡ ಕಟ್ಟಿದ್ದಾರೆ. ಎಷ್ಟು ಇಂಪ್ಲಿಮೆಂಟ್ ಆಗತ್ತೆ ಇಲ್ಲ ಗೊತ್ತಿಲ್ಲ. ಇದು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಆದರೆ ಜನಸಾಮಾನ್ಯರಿಗೆ ಬಹಳ ಹೆಲ್ಪ್ ಆಗುತ್ತೆ. ಹಂಗೆ ಸೂಕ್ತ ಸಮಯದಲ್ಲಿ ಹೈಪುಲ್ ಆಫ್ ಡಿ ಕೆ ಶಿವಕುಮಾರ್ ವಿಶ್ವಾಸ. ಸೊ ಏನು ಕುರ್ಚಿ ಜಟಾಪಟಿ ನಡೀತಿದೆ, ಇದರ ಮಧ್ಯೆ ನಮ್ಮ ಹೈಕಮಾಂಡ್ ಮತ್ತು ನಾಯಕರು ಸಿಎಂ ಮತ್ತು ನನಗೆ ಏನು ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಕರೆಸುತ್ತೇವೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಾವು ದಿಲ್ಲಿಗೆ ಹೋಗ್ತೀವಿ ಅನ್ನೋ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸದ್ಯಕ್ಕಂತೂ ಏನು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಸೊ ಸಿಎಂ ಆಗಿ ಸಿದ್ದರಾಮಯ್ಯ, ಡಿ ಸಿ ಎಂ ಆಗಿ ಶಿವಕುಮಾರ್. ಮುಂದೆ ನೋಡ್ಬೇಕು ಇದರಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಇಲ್ವಾ ಅಂತ. ಹಂಗೆ ಚಾಮರಾಜನಗರ ಗ್ರಾಮಗಳಲ್ಲಿ 5 ಹುಲಿಗಳು ಸಂಚಾರವನ್ನ ಸಿಸಿ ಕ್ಯಾಮರಾದಲ್ಲಿ ಏನು ನಂಜದೇವನಪುರ ಗ್ರಾಮ ಇದೆ, ಅದರಲ್ಲಿ ಅಲ್ಲಿ ಒಬ್ಬರ ಮನೆಯಲ್ಲಿರೋ ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಆದ್ರಿಂದ ಎಲ್ಲ ರೈತರು ಜಮೀನಿಗೆ ಕೆಲ್ಸಕ್ಕೆ ಹೋಗುವಾಗ ತಮ್ಮ ಜಾನುವಾರುಗಳನ್ನು ಏನು ಮೈಯಲ್ಲಿ ಬಿಡ್ತಾ ತುಂಬಾ ಹುಷಾರಾಗಿರ್ಬೇಕು. ಹುಲಿ ದಾಳಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದಾವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಗ್ರಾಮಸ್ಥರಲ್ಲಿ ಇದು ಆತಂಕವನ್ನು ಕೂಡ ಮನೆ ಮಾಡಿದೆ. ಹೆಂಗು ಹೊರಗೆ ಹೋಗ್ಬೋದು, ಒಬ್ಬರೊಬ್ಬರೇ ಹೊರಗೆ ಹೋಗ್ಬೋದಾ ಇಲ್ವಾ ಅನ್ನೋ ಹೆದರಿಕೆ ಕೂಡ ಗ್ರಾಮಸ್ಥರಲ್ಲಿ ಶುರುವಾಗಿದೆ. ಹಂಗೆ ಸ್ಪೋರ್ಟ್ಸ್ ನ್ಯೂಸ್ ನೋಡೋದಾದ್ರೆ, ಗಿಲ್ ಜಿತೇಶ್ಗೆ ಕಾಕ್, ರಿಂಕು ಕಿಶನ್ ವಾಪಸ್ಸು. ಶುಭ್ಮನ್ ಗಿಲ್ ಆಶ್ಚರ್ಯಕರ ರೀತಿಯಲ್ಲಿ ಉಪನಾಯಕನಾಗಿರುವಂತಹ ಶುಭ್ಮನ್ ಗಿಲ್ ಅವರನ್ನ T20 ವರ್ಲ್ಡ್ ಕಪ್ ಏನಿದೆ ಅದರಿಂದ ಕೈ ಬಿಡಲಾಗಿದೆ. ಬ್ಯಾಟರ್ ಜಿತೇಶ್ ಶರ್ಮಾ ಕೂಡ ಈ ಏನೋ ಸ್ಕ್ವಾಡ್ ಅಲ್ಲಿ ಇಲ್ಲ. ಅದರ ಬದಲಿಗೆ ರಿಂಕು ಸಿಂಗ್ ಮತ್ತು ಇಶಾನ್ ಕಿಶನ್ ಅವರು ವಾಪಸ್ ಬಂದಿದ್ದಾರೆ. ಅಕ್ಷರ್ ಪಟೇಲ್ ಏನು ಗಿಲ್ ಅವರ ಹತ್ರ ವೈಸ್ ಕ್ಯಾಪ್ಟನ್ಸಿ ಇತ್ತು, ಅದನ್ನು ಅಕ್ಷರ್ ಪಟೇಲ್ ಅವರಿಗೆ ಕೊಟ್ಟಿದ್ದಾರೆ. ಹಂಗೆ 2024ರ ಚಾಂಪಿಯನ್ ಟೀಮ್ ಏನು ಅದರ ಟೀಮಲ್ಲಿ ಇದ್ರೋ ಅವರು ಯಾರು ಈ T20 ಟೀಮಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ, ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ, ಜಡೇಜಾ ಇಲ್ಲ, ಇವರು ರಿಟೈರ್ಮೆಂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅವರನ್ನ ಬಿಟ್ಟು ಸೂರ್ಯಕುಮಾರ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಕುಲ್ದೀಪ್, ಬುಮ್ರಾ, ಹರ್ಷದೀಪ್ ಸಿಂಗ್, ಸಂಜು ಸ್ಯಾಮ್ಸನ್ ಇವರೆಲ್ಲ ಆಲ್ರೆಡಿ 2024ರಲ್ಲಿ ಏನು ಇದ್ರು ಅವರು ಈ 26ರಲ್ಲೂ ಇದ್ದಾರೆ. ಹಾಗೆ ಕಿವಿ ಸೀರೀಸ್ ಏನಿದೆ, ನ್ಯೂಜಿಲೆಂಡ್ ವಿರುದ್ಧದ ಸೀರೀಸು, ಇದಕ್ಕೂ ಕೂಡ ಸೇಮ್ ಇದೇ ಟೀಮು ಏನು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದೆ, ಅದೇ ಟೀಮು ಕಿವಿ ಸೀರೀಸ್ಗೂ ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ಗೂ ಇರಲಿದೆ. ಸೊ 5 T20 ಮ್ಯಾಚ್ಗಳು ನಡೀತಿದ್ದಾವೆ. ರಾಯ್ಪುರ ಜನವರಿ 23, ಗುವಾಹಟಿ ಜನವರಿ 25, ವಿಶಾಖಪಟ್ಟಣ ಜನವರಿ 28, ಟ್ರಿವೆಂಡಮ್ ಜನವರಿ 31 ರಂದು ಈ ಮ್ಯಾಚ್ಗಳು ನಡೀತಿದ್ದಾವೆ. ಹಂಗೆ ಕಿರಿಯರ ಏಷ್ಯಾ ಕಪ್ ಇಂದು ಭಾರತ ಪಾಕ್ ಫೈನಲ್. ಅಂಡರ್ 19 ಏನು ಏಷ್ಯಾ ಕಪ್ ನಡೀತಿದೆ,
ಇದರ ಫೈನಲ್ ಮ್ಯಾಚಲ್ಲಿ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಇಂಡಿಯಾ ಎದುರಿಸಲಿಕ್ಕಿದೆ. ಸೊ ಬೆಳಿಗ್ಗೆ 10:30ಕ್ಕೆ ಮ್ಯಾಚ್ ಸ್ಟಾರ್ಟು. ಸೋನಿ ಸ್ಪೋರ್ಟ್ಸ್ ಒನ್ನಲ್ಲಿ ಲೈವ್ ಇದೆ. ಸೊ ಇಲ್ಲಿ ಕೂಡ ಇಂಡಿಯಾ ವಿನ್ ಆಗಲಿ ಅಂತ 100% ಇಲ್ಲಿ ಇಂಡಿಯಾ ವಿನ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ. ಸೊ ಭಾರತ ಕಿರಿಯರ ತಂಡ ಏನಿದೆ ಇಲ್ಲಿ ತನಕ 8 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಪಾಕಿಸ್ತಾನ ವಿನ್ ಆಗಿರೋದು ಒಂದೇ ಸಲ, ಅದು 2012ಅಲ್ಲಿ. ಈ ಸಲನೂ ಇಂಡಿಯಾ 100% ವಿನ್ ಆಗೋ ಎಲ್ಲ ಚಾನ್ಸ್ಗಳು ಇದೆ. ಹಂಗೆ ಪ್ರತಿಷ್ಠಿತ ಆಶಸ್ ಸೀರೀಸ್ ಏನು ನಡೀತಿದೆ, ಸರಣಿ ಗೆಲುವಿನ ಸನಿ ಆಸ್ಟ್ರೇಲಿಯಾದವರು ಸೀರೀಸ್ ವಿನ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸೀರೀಸ್ ವಿನ್ ಆಗೋ ಬಹಳ ಹತ್ರದಲ್ಲಿದ್ದಾರೆ. ಸೊ ಆಸ್ಟ್ರೇಲಿಯಾದವರು ಫಸ್ಟ್ ಇನ್ನಿಂಗ್ಸಲ್ಲಿ 371 ರನ್ಸ್ ಮಾಡಿದ್ರು. ಹಂಗೆ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ 84.4 4 ಓವರ್ಗಳಲ್ಲಿ 341 ಮಾಡಿದ್ರು. ಇಂಗ್ಲೆಂಡ್ ಅವರು 286 ಹಾಗೂ 6 ವಿಕೆಟ್ಗೆ 207 ರನ್ ಮಾಡಿದ್ದಾರೆ. ಸೊ ಆಸ್ಟ್ರೇಲಿಯಾದವರು ಇನ್ನು ಲೀಡಲ್ಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದವರಿಗೆ 4 ವಿಕೆಟ್ ಏನಾದರೂ ಆಸ್ಟ್ರೇಲಿಯಾದವರು ಆಲ್ರೆಡಿ ವಿನ್ ಆಗುವಂಥ ಎಲ್ಲ ಬಹಳಷ್ಟು ಹತ್ರ ಇದ್ದಾರೆ. ಸೊ ಇದು 5 ಪಂದ್ಯಗಳ ಸರಣಿಯಲ್ಲಿ ಆಲ್ರೆಡಿ 0-2ರಿಂದ ಬೆನ್ ಸ್ಟೋಕ್ಸ್ ಪಡೆ ಆಲ್ರೆಡಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸೊ ಬೆನ್ ಸ್ಟೋಕ್ಸ್ ಇಂಗ್ಲೆಂಡ್ ಏನಿದೆ 222 ರನ್ ಮಾಡಬೇಕು. 222 ರನ್ ಮಾಡಿದ್ರೇನೆ ವಿನ್ ಆಗೋ ಈ ಮ್ಯಾಚನ್ನು ವಿನ್ ಆಗ್ಬೋದು. ಬಟ್ 4 ವಿಕೆಟ್ ಉಳಿದಿರೋದು. ಸೊ ಏನಾಗತ್ತೆ ಅನ್ನೋದು ವಿನ್ ಆಗೋ ಚಾನ್ಸಸ್ಗಳು ಸ್ವಲ್ಪ ಕಮ್ಮಿ. ಹಂಗೆ ಏನು ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್ ಏನಿದೆ ಸಂತೋಷ್ ಟ್ರೋಫಿ, ಇದರಲ್ಲಿ ಫಸ್ಟ್ ಮ್ಯಾಚಲ್ಲಿ ಕರ್ನಾಟಕ ವರ್ಸಸ್ ಲಕ್ಷದ್ವೀಪ ಮ್ಯಾಚ್ ಆಗಿತ್ತು. ಇದರನ್ನು ಕರ್ನಾಟಕದವರು 3-0 ಗೋಲಿಂದ ವಿನ್ ಆಗಿದ್ದಾರೆ. ಸೊ ಕರ್ನಾಟಕ ಕ್ಯಾಪ್ಟನ್ ಆಗಿರುವಂಥ ನಿಖಿಲ್ ರಾಜ್ ಅವರು 8ನೇ ನಿಮಿಷ 43ನೇ ನಿಮಿಷದಲ್ಲಿ ಗೋಲ್ ಹೊಡೆದ್ರು. ಹಂಗೆ ಕಾರ್ತಿಕ್ ಗೋವಿಂದ್ ಅವರು 90+3 93ನೇ ನಿಮಿಷದಲ್ಲಿ ಕೂಡ ಗೋಲ್ ಹೊಡೆದು ಈ ಮ್ಯಾಚನ್ನು ವಿನ್ ಆದರು. ಸೊ ನೆಕ್ಸ್ಟ್ ಮ್ಯಾಚು ಸರ್ವೀಸಸ್ ವಿರುದ್ಧ ಸೋಮವಾರ ಇರಲಿಕ್ಕಿದೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮಗೂ ನೆಕ್ಸ್ಟ್ ಡೇ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗೋದು. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್.